ಕಾಶಿ. ಕಾಶಿ ವಿಶ್ವನಾಥ ಬಿಂದು ಮಾಧವ ಅನ್ನಪೂರ್ಣೇಶ್ವರಿ ಸ್ಥಿತ ಸನಾತನ ಧರ್ಮದ ಅತ್ಯಂತ ಪೂಜ್ಯನೀಯ ನಗರ. ಜಗತ್ತಿನ ಅತ್ಯಂತ ಪುರಾತನ ನಗರಗಳಲ್ಲಿ ಒಂದು ಕಾಶಿ. ಇಂತಹ ಕಾಶಿ ನಗರದಲ್ಲಿ ಜಗದ್ಗುರು ಶಂಕರಾಚಾರ್ಯರು ಒಂದು ಗುರುಕುಲವನ್ನ ನಡೆಸ್ತಿರ್ತಾರೆ. ದೇಶ ವಿದೇಶಗಳ ಅನೇಕ ವಿದ್ಯಾರ್ಥಿಗಳು ಈ ಗುರುಕುಲದಲ್ಲಿ ವಿದ್ಯಾರ್ಜನೆಯನ್ನ ಮಾಡ್ತಿರ್ತಾರೆ. ಇದೇ ಗುರುಕುಲದಲ್ಲಿ ಒಬ್ಬ ದೊಡ್ಡ ವಿದ್ಯಾರ್ಥಿ, ಆತನಿಗೆ ಏನ್ ಹೇಳಿಕೊಟ್ರು ತಲೆಗೇ ಹೋಗೋದಿಲ್ಲ. ಆತನ ಹೆಸರು ಸನಂದನ. ಗುರುಗಳಿಗೆ ಅತ್ಯಂತ ಮೆಚ್ಚಿನ ವಿದ್ಯಾರ್ಥಿ ಆತ. ಗುರು ಸೇವೆಯೇ ಪರಮಧ್ಯೇಯ ಅಂತ ಅಂದ್ಕೊಂಡು ಗುರುಗಳ ಸೇವೆಯಲ್ಲಿ ತಲ್ಲೀನನಾಗಿರ್ತಿದ್ದ. ಅದಕ್ಕಾಗಿ ಗುರು ಶಂಕರಾಚಾರ್ಯರಿಗೆ ಈತ ಪ್ರಿಯನಾಗಿದ್ದ. ಶಂಕರಾಚಾರ್ಯರು ಈತ ತರಗತಿಗೆ ಬರದೇ ಇದ್ರೆ ತರಗತಿಯನ್ನೇ ಆರಂಭ ಮಾಡ್ತಿರ್ಲಿಲ್ಲ. ಇದರಿಂದ ಬೇರೆ ವಿದ್ಯಾರ್ಥಿಗಳಿಗೆ ಹೊಟ್ಟೆ ಕಿಚ್ಚು. ನಾವು ಇಷ್ಟು ಬುದ್ಧಿವಂತರಾದ್ರೂ ಆ ಗುರುಗಳಿಗೆ ಸನಂದನನ ಮೇಲೆ ವಿಶೇಷವಾದ ಪ್ರೀತಿ ಯಾಕೆ ಅಂತ. ಒಂದು ದಿನ ಈ ಸನಂದನ ಗಂಗಾ ನದಿಯ ಇನ್ನೊಂದು ತಟದಲ್ಲಿ ಗುರುಗಳ ವಸ್ತ್ರಗಳನ್ನ ಶುಭ್ರ ಮಾಡುವುದರಲ್ಲಿ ನಿರತರಾಗಿರ್ತಾನೆ. ಈ ಕಡೆ ಗುರು ಶಂಕರಾಚಾರ್ಯರು ತರಗತಿಯನ್ನ ಆರಂಭ ಮಾಡುವಂತ ಸಮಯ. ಸುತ್ತಲೂ ನೋಡ್ತಾರೆ, ಸನಂದನ ಕಾಣೋದೇ ಇಲ್ಲ. ಗುರುಗಳು ತರಗತಿಯನ್ನ ಆರಂಭ ಮಾಡಲಿಕ್ಕೆ ತಡ ಮಾಡ್ತಾರೆ. ಇದನ್ನು ನೋಡಿದ ಬೇರೆ ವಿದ್ಯಾರ್ಥಿಗಳು, ಗುರುಗಳೇ, ನೀವು ಸನಂದನ ಬರುವವರೆಗೂ ತರಗತಿಯನ್ನೇ ಆರಂಭ ಮಾಡೋದಿಲ್ಲ, ಆತನಿಗೆ ಏನ್ ಹೇಳಿಕೊಟ್ರು ತಲೆಗೆ ಹೋಗೋದಿಲ್ಲ, ಆದ್ರೂ ನಿಮ್ಗೆ ಆತ ಮೆಚ್ಚಿನ ವಿದ್ಯಾರ್ಥಿ, ಅದಕ್ಕಾಗಿ ನೀವು ಅವನ್ ಬರೋವರೆಗೂ ಕಾಯೋದ್ ಬೇಡ, ಈಗ್ಲೇ ಆರಂಭ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಗುರುಗಳಿಗೆ ಮನಸ್ಸಿಲ್ಲ. ಗುರುಗಳು ಕಣ್ಣು ಮುಚ್ಚಿಕೊಂಡು ಮನಸ್ಸಲ್ಲೇ ಸನಂದನ ಎಲ್ಲಿದೆಯೋ ಬಾರೋ ಅಂತ ಒಂದು ಕೂಗು ಹಾಕ್ತಾರೆ. ಆ ಗಂಗಾ ನದಿಯ ಇನ್ನೊಂದು ತಟದಲ್ಲಿ ಗುರುಗಳ ವಸ್ತ್ರಗಳನ್ನು ಶುಭ್ರ ಮಾಡ್ತಿದ್ದ ಸನಂದನಿಗೆ ಗುರುಗಳ ಮನಸ್ಸಿನ ಕೂಗು ಕೇಳ್ಬಿಡುತ್ತೆ. ಆತ ಒಂದೇ ಕ್ಷಣನೂ ಯೋಚನೆ ಮಾಡಲ್ಲ. ಗುರುಗಳ ಏನೋ ಕರೀತಾ ಇದ್ದಾರೆ ಅಂತ ಹೇಳಿ ನದಿಯ ಮೇಲೆ ಓಡ್ಲಿಕ್ಕೆ ಆರಂಭ ಮಾಡ್ಬಿಡ್ತಾನೆ. ಆ ಗುರು ಭಕ್ತಿಯನ್ನ ನೋಡಿದಂತಹ ಸಾಕ್ಷಾತ್ ಗಂಗಾ ಮಾತೆ ಆತ ಎಲ್ಲಿ ಪಾದಗಳನ್ನು ಇಡ್ತಾನೋ ಅಲ್ಲಲ್ಲಿ ಒಂದು ಕಮಲದ ಹೂವುಗಳನ್ನ ಅರಳಿಸ್ತಾ ಹೋಗ್ತಾಳೆ. ಆ ನದಿಯ ಮೇಲೆ ಕಮಲದ ಹೂವುಗಳ ಮೇಲೆ ಕಾಲನ್ನಿಡ್ತಾ ಸನಂದನ ಗುರುಗಳ ಹತ್ತಿರ ಹೋಗಿ ಮುಟ್ತಾನೆ. ಆ ಗುರು ಭಕ್ತಿಯನ್ನ ನೋಡಿದಂತಹ ಸುತ್ತಮುತ್ತಲಿನ ಎಲ್ಲ ಜನರು ಉಘೇ ಉಘೇ ಅಂತಾರಂತೆ. ಗುರು ಭಕ್ತಿಗೆ ಮೆಚ್ಚಿದ ಶಂಕರಾಚಾರ್ಯರು ಆತನಿಗೆ ಸಕಲ ವಿದ್ಯೆಗಳನ್ನ ಆ ಒಂದೇ ಕ್ಷಣದಲ್ಲಿ ಧಾರೆ ಎರೆದು ಬಿಡ್ತಾರೆ. ಮುಂದೆ ಆತನಿಗೆ ಪದ್ಮಪಾದಾಚಾರ್ಯ ಅನ್ನುವಂತ ಹೆಸರು ಬರುತ್ತೆ. ಆತ ಬದರಿಕಾಶ್ರಮದ ಮೊದಲ ಗುರುಗಳಾಗಿ ಶಂಕರಾಚಾರ್ಯರು ಬರೆದ ಅನೇಕ ಗ್ರಂಥಗಳಿಗೆ ಭಾಷ್ಯಗಳನ್ನು ಸಹ ಬರೀತಾರೆ. ಇದು ಗುರುಗಳ ಒಲುಮೆ ಇದ್ರೆ ಒಬ್ಬ ದೊಡ್ಡ ವಿದ್ಯಾರ್ಥಿ ಪ್ರಾಖಂಡ ಪಂಡಿತನಾಗುವಂತಹ ಒಂದು ಸುಂದರವಾದ ಕತೆ. ಗುರುಗಳ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತಾರಲ್ಲ, ಇದಕ್ಕೆ ಒಂದು ಸುಂದರವಾದ ನಿದರ್ಶನ ಈ ಕತೆ.